ಈಗ ನಿಮ್ಮ ಮದುವೆಗೆ ನೋಡ್ರಿ, ಮದುವೆಗೆ ಎಷ್ಟು ಸಂತೋಷ ಇರ್ತಿರ್ತೀರಿ ನೀವೆಲ್ಲ. ಮದ್ವಿ ಫೋಟೋ ನೋಡ್ಬೇಕು, ನಿಮ್ಮೆಲ್ಲ ಎಷ್ಟು ಚಂದ ಇರ್ತೈತಿ. ಒಂದು ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಚಲೋ ಬಟ್ಟೆ ಹಾಕಿ ಕೂಡಿಸಿರ್ತಾರ, ಏನ್ ಫೋಟೋ ತೆಗಿತಿರ್ತಾರ. ಅವ್ರ ಅಂತಿರ್ತಾರ ನಿಮಗೆ ಸ್ಮೈಲ್ ಪ್ಲೀಸ್ ಅಂತಿರ್ತಾರ. ಅವ್ರ ಫೋಟೋ ತೆಗಿಯೋರು ಅನ್ನೋದಿಲ್ಲ, ಸ್ಮೈಲ್ ಪ್ಲೀಸ್ ನಗರ ಸ್ವಲ್ಪ ಅಂತಿರ್ತಾರ ಅವ್ರು. ಈಗ ನಗು, ಈಗ ಅಷ್ಟ, ಮುಂದೆ ಖಾಯ ಮಾಡೋದೈತಿ ನಿಂದು. ಈಗ ಸ್ವಲ್ಪ ನಗು, ಈಗ ಸ್ವಲ್ಪ ನಗು. ನೀನು ನೋಡ್ಬೇಕಾದ್ರಾಗ ಎಷ್ಟು ಚಂದ ನಿಮ್ಮ ಇದು ಇಟ್ಟಿರ್ತಾರೆ. ಇಲ್ಲಿ ಏನದು ಕೋಕೋ ಕೋಲಾ ಬಾಟ್ಲಿ ಕೊಡ್ತಾರೆ ನಿಮ್ಗೆ. ಬಾಟ್ಲಿ ಒಂದ ಇರ್ತೈತಿ, ಸ್ಟ್ರಾ 2 ಕೊಟ್ಟಿರ್ತಾರ ಅವ್ರು. ಆಮೇಲೆ 6 ತಿಂಗಳಾದ್ಮೇಲೆ ಸ್ವಾಮಿಗಳು ಮನೆಗೆ ಹೋಗಿರ್ತಾರ, ನೋಡ್ಬೇಕು. ಅವ್ರು ಫೋಟೋ ಕೊಟ್ಟಿರ್ತಾರ ಕೈಯಾಗ, ನಮ್ಗೆ ನೋಡಾಕ ಫೋಟೋ ನೋಡ್ತಿರ್ತೀವಿ. ಅವ್ರು ಬಂದು ಹೇಳ್ತಿರ್ತಾರ, ಫೋಟೋದಾಗ ಇಬ್ರು ಏನು ಸಂತೋಷ ಐತಿ, ಒಂದ ಬಾಟ್ಲಿ ಐತಿ, 2 ಸ್ಟ್ರಾ ಐತಿ, ಬಂದು ನಮಸ್ಕಾರ ಮಾಡಿ. ನಮ್ಗೆ ಒಟ್ಟ ಹೊಂದಿಕೆ ಇಲ್ಲ ನೋಡ್ರಿ ಅಪ್ಪರ. ಮತ್ತೇನು ಫೋಟೋದಾಗಿಂದ ಖರೇನೋ, ಇವ್ರು ಹೇಳೋದ್ ಖರೇನೋ, ಅವಾಗ ಅದ ಖರೆ, ಈಗಿದ ಖರೆ. ಯಾವಾಗ ಇದೆಯೊಳಗ ಪ್ರೇಮ ತುಂಬಿತು ಅವಾಗ ಸಂತೋಷ ಇತ್ತು, ಯಾವಾಗ ದ್ವೇಷ ಬಂತು ಮನಸ್ಸೆರಡಾತು, ಮನಿ ಎರಡಾತಲ್ಲ. ಅದಕ್ಕೆ ಜೀವನದೊಳಗ ಸಂತೋಷ ಇರಬೇಕು ಅಂದ್ರ ಎದೆಯೊಳಗ ಪ್ರೇಮ ಇರಬೇಕು. ಈಗೊಂದು ಹೂವ ಇರ್ತೈತಿ, ಪ್ಲಾಸ್ಟಿಕ್ ಹೂವ ಇರ್ತೈತಿ. ಪ್ಲಾಸ್ಟಿಕ್ ಹೂವಿಗೆ ನೀವು ಒಂದು 100 ರೂಪಾಯಿ ಕೊಟ್ಟು ತಗೊಂಡ್ಬಂದಿರಿ. 100 ರೂಪಾಯಿ ಕೊಟ್ಟು ತಗೊಂಡು ಬಂದ ಹೂವ ಎಂದಾದ್ರೂ ದೇವರ ತಲೆ ಮೇಲೆ ಏರಿಸಿರೇನಿ? ದೇವರ ತಲೆ ಮೇಲೆ ಏರಿಲ್ಲ. ಒಂದು ಬಂಗಾರದ ಮೂರ್ತಿ ಮಾಡಿರಿ, ಬಂಗಾರದ ಮೂರ್ತಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಭಕ್ತಿಯಿಂದ ಭಕ್ತ ಒಂದು ಬಂಗಾರದ ಮೂರ್ತಿ ಮಾಡಿಸ. 5 ಲಕ್ಷ ರೂಪಾಯಿ ಕೊಟ್ಟು ತಂದಿರುವಂತಹ ಬಂಗಾರದ ಮೂರ್ತಿಗೆ ಹಂಗ ಇಟ್ಟರ ಬೆಲೆ ಇಲ್ಲ. ಆದ್ರೆ ಆಶ್ಚರ್ಯ ಏನು ಅಂದ್ರ 5 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸಿದ ಬಂಗಾರದ ಮೂರ್ತಿಗೆ ಖಳ ಬರಬೇಕಾಗಿದ್ರ ಅದರ ಮೇಲೆ 1 ರೂಪಾಯಿ ಕೊಟ್ಟು ತಂದ ಗುಲಾಬಿ ಅದು ಆ ಬಂಗಾರದ ದೇವರ ತಲೆ ಮೇಲೆ ಹೋಗಿ ಕೂಡುತ್ತೆ. ಪ್ಲಾಸ್ಟಿಕ್ ಹೂವ ಕುಂತಿಲ್ಲ, ಗುಲಾಬಿ. ಹಂಗ ನಮ್ಮ ಎದೆಯೊಳಗ ಪ್ರೇಮ ಇರದೇ ಇದ್ರ ನಾವು ಪ್ಲಾಸ್ಟಿಕ್ ಹೂವು ಇದ್ದಂಗ, ನಮ್ಮ ಎದೆಯೊಳಗ ಪ್ರೇಮ ಇತ್ತು ಅಂದ್ರೆ ಗುಲಾಬಿ ಹೂವು ಇದ್ದಂಗ ಅದು ದೇವರಿಗೆ ಸಲ್ತದೆ. ಅದು ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು ಯಾವಾಗ್ಲೂ. ದ್ವೇಷ ಇತ್ತು ಅಂದ್ರ ಅವರೆಷ್ಟೇ ದೊಡ್ಡವರಾಗಿದ್ರು ಸಹಿತ ಬದುಕು ನರಕ ಆಗ್ತದೆ. ನಿನ್ನ ಎದೆಯೊಳಗ ಪ್ರೇಮ ಇತ್ತು, ನಿನ್ನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ ಜಗತ್ತು. ನಿನ್ನ ಎದೆಯೊಳಗ ದ್ವೇಷ ಇತ್ತು, ನಿನ್ನಷ್ಟು ಸಣ್ಣವನೇ ಯಾರು ಇಲ್ಲ ಈ ಜಗತ್ತಿನಲ್ಲಿ. ಏನು ದೊಡ್ಡ ಮನೆ ಹಾಕ್ಸಲು ದೊಡ್ಡವಾಗ್ತೇನಿ? ಏನು ದೊಡ್ಡ ಕಾರ್ ಇದ್ರೂ ದೊಡ್ಡವಾಗ್ತೇನು? ದೊಡ್ಡ ಕುರ್ಚಿ ಮೇಲೆ ಕುಂತರೂ ದೊಡ್ಡವಾಗ್ತೇನು? ಬಹಳ ದುಡ್ಡಿದ್ರೂ ದೊಡ್ಡವಾಗ್ತೇನು ಜಗತ್ತಿನಲ್ಲಿ? ನಮ್ಮ ತಪ್ಪು ಕಲ್ಪನೆ ಇದು. ನಮ್ಮಲ್ಲಿ ಬಹಳ ದುಡ್ಡಿದ್ರೂ ದೊಡ್ಡವರಾಗುವುದಾದ್ರೆ, ಬಹಳ ದೊಡ್ಡ ಕುರ್ಚಿ ಮೇಲೆ ಕುಂತವರಷ್ಟೇ ದೊಡ್ಡವರಾಗುವುದಾದ್ರೆ, ಬಹಳ ದೊಡ್ಡ ಮನೆ ಕಟ್ಟಿಸಿದವರಷ್ಟೇ ದೊಡ್ಡವರಾಗುವುದಾದ್ರೆ, ಗಾಂಧೀಜಿ ಹತ್ರ ಇವು ಯಾವೂ ಇರಲಿಲ್ಲ. ಆದ್ರೂ ಜಗತ್ತು ಮಹಾತ್ಮ ಅಂತ ಕರೀಲಿಲ್ಲೇನವರಿಗೆ? ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ, ದೊಡ್ಡ ಕುರ್ಚಿ ಮೇಲೆ ಕುಂತವರು ದೊಡ್ಡವರಾಗಿಲ್ಲ, ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ. ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿ ಮೇಲೆ ದೊಡ್ಡವರಾಗ್ತಾರೆ. ದೊಡ್ಡ ಮನಸ್ಸಿರಬೇಕು, ಈ ಎದೆಯೊಳಗೆ ಸಂತೋಷ ಇರಬೇಕಷ್ಟೆ. ಏನು ದೊಡ್ಡವನಾಗ್ಲಿಕ್ಕೆ ಏನೂ ಮಾಡಬೇಕಾಗಿಲ್ಲ. ಯಾರು ನೀರಡಿಸಿ ಬಂದಿರ್ತಾರ 1 ಕಪ್ ನೀರು ಕೊಡ್ರಿ. ಯಾರು ಹಸಿದು ಬಂದಿರ್ತಾರ ಅವ್ರಿಗೊಂದು ತುತ್ತನ್ನ ಕೊಡ್ರಿ. ಯಾರು ದುಃಖದಿಂದ ನಿಮ್ಮ ಹತ್ರ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ 2 ಪ್ರೀತಿಯ ಮಾತು ಹೇಳ್ರಿ. ನಿಮ್ಮಷ್ಟು ದೊಡ್ಡವರ ಯಾರು ಆಗುದಿಲ್ಲ ಜಗತ್ತಿನ. ಮನುಷ್ಯನ ಪ್ರೇಮ ಅವನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ.